ಸ್ನೇಹಿತರೆ, ಇವತ್ತು ಚಾನಲ್ ಮೇಲೆ ಇವತ್ತೇನು ಕೆಲಸ ನಡೀತಿರುತ್ತಲ್ಲ ಆ ಚಾನಲ್ ವೀಕ್ಷಣೆ ಮಾಡಕ್ಕೆ ಬಂದಿರ್ತೀವಿ. ಅದರಲ್ಲಿ ಈ ಯೋಜನೆ ನಡೀತಿರೋದು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ. ಈ ಯೋಜನೆ ಶುರುವಾಗಿ 17 ವರ್ಷ ಆಗಿದೆ. 17 ವರ್ಷ ಆದರೂ ಕೂಡ ಇವತ್ತು ಇದನ್ನೆಲ್ಲ ಬಂದು ನೋಡಿದ ಮೇಲೆ ಈ 18ನೇ ವರ್ಷಕ್ಕೂ ಕೂಡ ಏನು ಬಗೆಹರಿಯೋ ಥರ ಕಾಣಿಸ್ತಾ ಇಲ್ಲ ಬಂಧುಗಳೇ. ಯಾಕೆ ಅಂತಂದರೆ ತುಂಬ ಕೆಲಸ ಇದೆ. ಈ ಒಟ್ಟು ಕೆನಾಲ್ ಬಂದು 8 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ. ಅದರಲ್ಲಿ ಇನ್ನು 3 ಕಿಲೋಮೀಟ್ರು ಕೆಲಸ ಆಗಬೇಕಾದಂಥದ್ದಿದೆ. ಅದರಲ್ಲಿ ನೋಡಿರಿ, ಇದೊಂದು ಉದಾಹರಣೆ. ಇದು ಅಗಸರಳ್ಳಿದು ಸರ್ವೆ ನಂಬರ್. ಇದು ಅಗಸರಳ್ಳಿ ಸರ್ವೆ ನಂಬರಲ್ಲಿ 600 ಮೀಟ್ರ್ ಇಲ್ಲಿ ಒಂದೇ ಕಡೆ ಇದೆ. 600 ಮೀಟ್ರ್ ಒಂದೇ ಕಡೆ ಇರೋದ್ರಿಂದ ಇದೆಲ್ಲ ಕೆಲಸ ಮುಗಿಯೋದು ತುಂಬ ಟೈಮ್ ಹಿಡಿಯುತ್ತೆ. ಈಗ ಆಲ್ರೆಡಿ ಒಂದು 9 ಮಿಷಿನ್ಸ್ ಕೆಲಸ ಮಾಡ್ತಾ ಇದ್ದೀವಿ. ರೈತರೆಲ್ಲ ಒಂದು 50 ಜನ ರೈತರೆಲ್ಲ ಬಂದು ನೋಡಿದ್ವಿ. ಒಂದು 9 ಮಿಷಿನ್ ಕೆಲಸ ಮಾಡ್ತಾ ಇದ್ದೇವೆ. ಆ 9 ಮಿಷಿನ್ಸ್ ಕೆಲಸ ಮಾಡ್ತಿರೋದು ಹೆಂಗೆ ಅಂದರೆ ಬ್ಯಾಚ್ ವೈಸ್ ಮಾಡಿದ್ದಾರೆ. 3 ಮಿಷಿನ್ಸ್ ಒಂದೊಂದು ಕಡೆ ಬ್ಯಾಚ್ ವೈಸ್ ಕೆಲಸ ಮಾಡ್ತಿದ್ದಾವೆ. ಆ 3 ಕಡೆ ಕೆಲಸ ಮಾಡ್ತಿರೋಂಥದ್ರಲ್ಲಿ ಒಂದು 2 ತಿಂಗಳಿಂದ ನೋಡ್ತಾ ಇದ್ದೀವಿ ನಾವು. ಸುಮಾರು ಒಂದು 100 ಮೀಟ್ರ್ 150 ಮೀಟ್ರ್ 3 ಮಿಷಿನ್ನು 2 ತಿಂಗಳಿಗೆ ಅಷ್ಟು ಕ್ಲಿಯರ್ ಮಾಡುತ್ತೆ ಜಾಗನ. ಹಾಗಾದರೆ ಈ ಒಟ್ಟಾರೆ ಇನ್ನೂ ಬಾಕಿ ಇರುವ 3 ಕಿಲೋಮೀಟ್ರ್ ಇವ್ರು ಕ್ಲಿಯರ್ ಮಾಡೋಕ್ಕೆ ಇನ್ನೂ 3 ವರ್ಷ ಆದರೂ ಆಗಲ್ಲ. ಇದು ಹಿಂಗೆ ಆದರೆ ಈಗೇನು ನಾವು 17 ವರ್ಷದಿಂದ ಈ ನಾಟಕ ಇದನ್ನೆಲ್ಲ ನೋಡ್ಕೊಂಬಂದ್ವಲ್ಲ, ಈ ಜನಪ್ರತಿನಿಧಿಗಳದು 17 ವರ್ಷದಿಂದನೂ ಇವ್ರು ನೋಡ್ಕೊಂಬಂದ್ಬಿಟ್ಟು ಇವತ್ತು ಯಾಕೆ ನಾವು ಇದನ್ನ ಇಷ್ಟು ಕಾರವಾಗಿ ಮಾತಾಡ್ತಾ ಇದೀವಿ ಅಂತಂದರೆ 17 ವರ್ಷದಿಂದನೂ ಇದು ಆಗದೆ ಇಲ್ದಿದ್ದು ಈ ವರ್ಷಲಾದ್ರೂ ಆಗುತ್ತೆ ಅನ್ನೋದು ಸಮಾಧಾನ ಇತ್ತು. ಇದೆಲ್ಲ ಇವತ್ತು ಕಣ್ಣಾರ ನೋಡಿದ ಮೇಲೆ ಈ ವರ್ಷ ಆಗಂತ ಸೂಚನೆನೇ ಇಲ್ಲ ಬಿಡ್ರಿ. ಇದು ಯಾಕೆಂದರೆ ಇದು ಒಂದೊಂದು 100 ಮೀಟ್ರ್ ಕೆಲಸ ಮಾಡೋಕ್ಕೆ 3 ತಿಂಗಳು ತಗೊಂತವ್ರೆ ಅಂತಂದರೆ ಫಾಸ್ಟ್ ಆಗ್ತಾ ಇಲ್ಲ. ಆಗಬೇಕು ಅಂತಂದರೆ ಡಬಲ್ಲು ಇದ್ರಲ್ಲೇನಿದೆಯಲ್ಲ, ಈಗ 9 ಮಿಷಿನ್ ಏನು ಕೆಲಸ ಮಾಡ್ತಾ ಇದೆಯಲ್ಲ, ಡಬಲ್ 2 ಪಟ್ಟು ಮಿಷಿನ್ಸ್ ಹಾಕಿದ್ರೆ 18 ಮಿಷಿನೋ 20 ಮಿಷಿನ್ಸ್ ಹಾಕ್ಸಿದ್ರೆ ಸ್ವಲ್ಪ ಫಾಸ್ಟ್ ಆಗ್ಬೋದು. ಅದರಲ್ಲೂ ಆಗಸ್ಟ್ಗೋ ಸೆಪ್ಟೆಂಬರ್ಗೋ ಎಲ್ಲೋ ಸ್ವಲ್ಪ ನೀರು ಕೊಡ್ಬೋದು. ಬಿಟ್ಟರೆ ಇದೇ ಸ್ಪೀಡಲ್ಲಿ ಇಷ್ಟೇ ಮಿಷಿನ್ಸಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಕೆಲಸ ಯಾವುದೇ ಕಾರಣಕ್ಕೂ ಇದು ಮುಗಿಯಲ್ಲ. ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ಈಗ ಈ ಅಧಿಕಾರಿಗಳು ಇದು ಅರ್ಥ ಆಗ್ತಾ ಐತಲ್ಲೋ ಗೊತ್ತಿಲ್ಲ. ಇವ್ರು ಬಂದು ಕೇಳಿದ್ರೆ ಜೂನ್ ತಿಂಗಳಷ್ಟು ಕ್ಲಿಯರ್ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹೆಂಗೆ ಕ್ಲಿಯರ್ ಮಾಡ್ತಾರೆ? ಜೂನ್ ತಿಂಗಳಿಗೆ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ 3 ಕಿಲೋಮೀಟರ್ನ ಈಗ ಹೇಳ್ಬೇಕು. 1 ಕಿಲೋಮೀಟರ್ನ ನೀವು ಎಷ್ಟು ದಿನಕ್ಕೆ ಕ್ಲಿಯರ್ ಮಾಡ್ಕೊಡ್ತೀರಾ? ಅದಕ್ಕೆ ಇವ್ರ ಹತ್ರ ಕ್ಲಾರಿಟಿ ಇಲ್ಲ. ಮತ್ತೆ ಅವ್ರು ಹೇಳೋದು ಬರೀ ಅಷ್ಟೇ, ಜೂನ್ ತಿಂಗಳಿಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಅವರು ಮಾಡ್ತಾರೆ. ನಮಗೆ ಕ್ಲಾರಿಟಿ ಇಲ್ಲ. 17 ವರ್ಷದಿಂದ ಆಗಿರೋದು ಈ ವರ್ಷ ಅದೇ ಆಗ್ಬಿಡುತ್ತೆ ಅನ್ನೋ ಆತಂಕ ತುಂಬ ನಮ್ಮಲ್ಲಿ ಕಾಡ್ತಾ ಇದೆ. ಹಿಂಗೆ ಆದರೆ ರೈತರುಗಳು ನಾವು ಯಾವುದೇ ಕಾರಣಕ್ಕೂ ಇವ್ರ ಕಾಂಟ್ರಾಕ್ಟ್ರನ್ನ ನಮ್ಮ ತಾಲೂಕಲ್ಲಿ ಎಲ್ಲಿ ಕೆಲಸ ಮಾಡೋಕೆ ನಾವು ಬಿಡಲ್ಲ. ಫಸ್ಟು ಏನಾರ ಆಗಬೇಕು ಅಂತಂದರೆ ಇಲ್ಲಿ ಚಾನಲ್ ಕೆಲಸ ಆಗಬೇಕು. ಆಮೇಲೆ ಇವ್ರ ರೋಡು, ಇವ್ರದ್ದು ಸಮುದಾಯ ಭವನಗಳು, ಇವ್ರ ಅಂಗನವಾಡಿಗಳು ಮಾಡ್ಕೊಳ್ಳಿ. ಅದಕ್ಕೆ ನಾವು ಮಾಡ್ಕೊಳಕ್ಕಿಂತವನು ಬೇರೆ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ನಮಗೆ ಬಾಧಕ ಇಲ್ಲ. 17 ವರ್ಷದ ನಾವು ಇವತ್ತು ನಾವು ಹೊರ ಆಗ್ತಾ ಇದೀವಿ. 17 ವರ್ಷ ಆದರೂ ಕೂಡ ಇವ್ರು ನೀರು ಕೊಡ್ತೀವಿ ರೈತರಿಗೆ ಅಂತೇಳಿ ಫ್ಲಕ್ಸಲ್ಲಿ ನೀರು ಕೊಟ್ಟರು ಬಿಟ್ಟರೆ ನಮ್ಗೆ ಇವತ್ತು ಫ್ಲಕ್ಸಲ್ಲಿ ನೀರು ಕುಡಿದು ಸಾಕಾಗಿದೆ. ನಮಗೂ ಒಂದೊಂದು ಊರಿಗೆ ಒಂದೊಂದು ಬೋರ್ ಲಾರಿ ತಗೊಂಡೋದ್ರೆ ಒಂದೊಂದು ತಿಂಗಳಾದ್ರೂ ಈಚೆ ಕಳಿಸ್ತಾ ಇಲ್ಲ ಲಾರಿನ. ಏನಾಗಬೇಕು? ವಿಷ ಕುಡಿಬೇಕಾ ರೈತರು? ಯಾಕೆ ಅರ್ಥ ಆಗ್ತಾ ಇಲ್ಲ? ಇವ್ರು ನೋಡಿ ಇವ್ರು ಎದೆ ಮೇಲೆ ಹಾಕಂತಾರ. ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಶಾಸಕರುಗಳು ಗೊತ್ತಾಗ್ತಾ ಇಲ್ವಾ? ಅಧಿಕಾರಿಗಳು ಗೊತ್ತಾಗ್ತಾ ಇಲ್ವಾ? ರಾಜಕಾರಣಿಗಳು ಗೊತ್ತಾಗ್ತಾ ಇಲ್ವಾ? ಎಷ್ಟು ಜನ ಬಂದು ಓಟ್ ಹಾಕ್ಸ್ಕೊಂತೀರಲ್ಲ, ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರ್ಗಳು ಎಷ್ಟು ಜನ ಬಂದು ರೈತರು ಪರವಾಗಿ ನಿಂತಿದ್ದೀರಾ? ಇಲ್ಲಿ ನಿಮಗೆ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ರೈತರು ಕಣ್ಣಿ ಕಾಣ್ತಾರ? ಅರ್ಥ ಆಗ್ತಾ ಇಲ್ವಾ? ಇಲ್ಲಿ ರೈತರು ಬಿಟ್ಕೊಟ್ಟಿರೋದು ಅಂತಾರೆ ನಾವು, ಆದರೆ ಇಲ್ಲೆಲ್ಲ ಪಡ್ಕೊಳ್ಳೋದು ಅಂತಾರೆ ನಾವು. ಯಾಕೆ ಈ ಕಣ್ಣು ಮುಚ್ಚಲ ನಾಟಕ ಆಡಬೇಕು? ಇದು ನೋಡ್ರಿ, ಮುಂದಿನ ದಿನಗಳಲ್ಲಿ ನೀವು ನಮ್ಮ ತಾಲೂಕಲ್ಲಿ ಏನು ಮಾಡದಿದ್ರು ಚಿಂತೆ ಇಲ್ಲ. ನಾವಂತೂ ಪ್ರತಿಯೊಂದು ಇವರ ಕಾಂಟ್ರಾಕ್ಟರ್ ಸಾಯಿ ಹತ್ಮೂರು ಸರ ಇರ್ಬೋದು, ಇನ್ನು ಬೇರೆ ಕಡೆ ಕೆಲಸ ನಡೀತಿರೋದಿರ್ಬೋದು, ಬೇರೆ ಯಾವ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ. ನೀರಾವರಿ ಕೆಲಸ ಆಗಲೇಬೇಕು. ನಿಲ್ಸ್ರಿ ಅದನ್ನು, 6 ತಿಂಗಳು ನಿಲ್ಸ್ರಿ. ಯಾರೇನು ಸತ್ತೋಗಲ್ಲ. ನಾವು ರೋಡ್ 6 ತಿಂಗಳು ನಿಲ್ಸ್ಬಿಟ್ರೆ ಏನು ಆಗಲ್ಲ. ನಾವು ಹೇಳ್ತಾ ಇದೀವಿ, ಇಲ್ಲಿ ಮೇನ್ ಮೊದಲೇ ಆದ್ಯತೆ ನೀರಾವರಿ ಕೊಡಬೇಕು. ಅವರೆಲ್ಲ ಅವ್ರು ಸಣ್ಣ ಪುಟ್ಟ ಅವ್ರು ಯಾರಾಗಿಲ್ಲ ಇಲ್ಲಿ ಬಂದು ಕೆಲಸ ಮಾಡೋಕೆ ಫಸ್ಟ್ ಅವರು ಯಾವ ಕಾಂಟ್ರಾಕ್ಟರ್ ಆಗಲಿ ಎಲ್ಲರೂ ಬಂದು ಇಲ್ಲಿ ಜಾಯಿನ್ ಆಗಿ ಮಾಡಿ, ಆಮೇಲೆ 3 ತಿಂಗಳು ಆದಮೇಲೆ ಮಾಡ್ಕೊಳ್ಳಿ, ನಿಮ್ದೆಲ್ಲ ಮಾಡ್ಕೊಳ್ಳಿ. ಫಸ್ಟು ನೀರು ಕೊಡಬೇಕು. ನೀರು ಕೊಡದಲ್ಲೇ ಹೋದ್ರೆ ನಾವಿವತ್ತು ಅದೊಂದು ಅಜೆಂಡಾ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಇವತ್ತು ನೀರು ಕೊಡದಲ್ಲೇ ಚಾನಲ್ ಕೆಲಸ ಮಾಡ್ದಲ್ಲೇ ಹೋದರೆ ಬೇರೆ ನಮ್ಮ ತಾಲೂಕಲ್ಲಿ ಯಾವ ಕೆಲಸನೂ ಮಾಡ್ಕೂಡ್ದು. ಇದು ಡಿಸೈಡ್ ಆಗೋಗೈತೆ. ಇನ್ನು ಮಾಡ್ತೀವಿ ಇದಕ್ಕೆಲ್ಲರೂ ರೈತರು ಕೂಡ ಒಪ್ಕೊಂಡಿದ್ದಾರೆ ಇದಕ್ಕೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ನಾವೇ ಬಂದು ಏನೋ ಮಾಡ್ಕೊಳಕ್ಕಿಂತ ಮುಂಚೆ ದಯವಿಟ್ಟು ನೀವೇ ಗಮನ ಹರಿಸಿ, ಎಲ್ಲರೂ ಜನಪ್ರತಿನಿಧಿಗಳು ಆಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಬಂದು ನೋಡಿ ಇದು ಫಾಸ್ಟ್ ಆಗಬೇಕು. ನಾವು ಪ್ರತಿ ತಿಂಗಳು ನಮಗೆ ಅಪ್ಡೇಟ್ ಕೊಡಬೇಕು. 1 ತಿಂಗಳಿಗೆ ಇಷ್ಟೇ ಮುಗಿಸ್ಕೊಡ್ತೀವಿ ಅಂತ ಕೊಡಬೇಕು. 6 ತಿಂಗಳಾದ್ಮೇಲೆ ನಾವೆಲ್ಲ ಫುಲ್ ಮುಗಿಸ್ತೀವಿ ಅಂತ ನಾವು ನಂಬಕ್ಕೆ ರೆಡಿ ಇಲ್ಲ. ಇಲ್ಲಿ 17 ವರ್ಷದಿಂದ ಮಾಡೋದು ಇದನ್ನೇ. 6 ತಿಂಗಳಾದ್ರೆ ನೀವು ಮುಗಿಸಲ್ಲ. ನಾವು ಕ್ಲಾರಿಟಿ ಅವತ್ತು ನೀವು ಕೈ ಚೆಲ್ಲಿ ಕುತ್ಕೊಂತೀರ. ನೀವು ಅವತ್ತು 6 ತಿಂಗಳಾದ್ಮೇಲೆ ಮುಗಿದಿದ್ದು ನಾವೇ ಮಾಡ್ರ್ಯಾ? ಬೇರೆ ಬಾಯಲ್ಲಿ ಭಾಷಣ ಮಾಡ್ತೀರ ಕಣ್ರ್ಯಾ? ಮಾಡಿ ಇವತ್ತು ಹೇಳಿ. ಮತ್ತೆ 6 ತಿಂಗಳು ಇವತ್ತು ಹೇಳ್ರಿ. ಇವತ್ತು 1 ತಿಂಗಳಿಗೆ ಎಷ್ಟು ಕ್ಲಿಯರ್ ಮಾಡ್ತೀವಿ ಅಂತ ನೀವು ಹೇಳ್ರಿ. ಪ್ರತಿ ತಿಂಗಳು ಅದರಂತೆಯೇ ಹೋಗ್ಲಿ. ಮಾತಾಡ್ರಿ.